ಜಯ ಜಯ ರಘುವೀರ ಸಮರ್ಥ. ಆತ್ಮೀಯರೇ, ಇಂದು ಫೆಬ್ರವರಿ 19. ಇಂದು ಭಾರತದಾದ್ಯಂತ ಮಹಾರಾಷ್ಟ್ರದ ಅತಿ ಶ್ರೇಷ್ಠ ಸಂತರಾದಂತಹ ಶ್ರೀ ಗೋಂದಾವಲೇಕರ್ ಬ್ರಹ್ಮಚೈತನ್ಯ ಮಹಾರಾಜರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇದರ ನಿಮಿತ್ತವಾಗಿ ನಾವು ಇಂದು ಗೋಂದಾವಲೇಕರ್ ಬ್ರಹ್ಮಚೈತನ್ಯ ಮಹಾರಾಜರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಗೋಂದಾವಲೆಯ ಬದ್ರುಕ್ ಎಂಬ ಹಳ್ಳಿಯಲ್ಲಿ ಭಾಗವತ ಸಂಪ್ರದಾಯದ ದೇಶಸ್ಥ ಬ್ರಾಹ್ಮಣ ದಂಪತಿಗಳಾದಂತಹ ರಾವ್ಜಿ ಕುಲಕರ್ಣಿ ಹಾಗೂ ಗೀತಾಬಾಯಿಯವರ ಉದರದಲ್ಲಿ ಫೆಬ್ರವರಿ 19, 1845 ಶ್ರೀ ವಿಠೋಬನ ಆರಾಧಕರ ಮನೆಯಲ್ಲಿ ಶ್ರೀ ಮಹಾರಾಜರು ಜನಿಸ್ತಾರೆ. ಅವರಿಗೆ ಹುಟ್ಟಿದ ಕ್ಷಣವೇ ಗಣಪತಿ ಎಂದು ನಾಮಕರಣವನ್ನು ಕೂಡ ಮಾಡ್ತಾರೆ. ಬಾಲ್ಯದಲ್ಲಿಯೇ ಅತಿ ತೇಜಸ್ವಿಯಾಗಿದ್ದಂತಹ ಈ ಬಾಲಕ ಬಹುಬೇಗನೆ ಸತ್ಸಂಗದ ಪ್ರಭಾವದಿಂದ ಹಿಂದೂ ಗ್ರಂಥಗಳನ್ನು, ದೇವರ ನಾಮಸ್ಮರಣೆಗಳನ್ನು, ಭಜನೆಗಳನ್ನು, ಭಗವದ್ಗೀತೆಯನ್ನು ಕಂಠಸ್ಥವಾಗಿ ಹೇಳ್ತಾ ಬರ್ತಾಯಿದ್ರು. ಬಹುಬೇಗನೆ ಅವರ ತಂದೆಯವರಾದ ರಾವ್ಜಿಯವರು ಗಣಪತಿಯ ಅಂದರೆ ಬ್ರಹ್ಮಚೈತನ್ಯರ ಉಪನಯನವನ್ನು ಮಾಡಿ 1 ವರ್ಷದಲ್ಲಿ ಸಂಧ್ಯಾವಂದನೆ, ದೇವತಾರ್ಚನೆ, ವೈಶ್ವದೇವ, ಪವಮಾನ, ರುದ್ರಾಧ್ಯಾಯವನ್ನು ಕೂಡ ಅಸ್ಖಲಿತವಾಗಿ ಕಲಿತುಕೊಳ್ಳುವಂತೆ ಸಹಾಯವನ್ನು ಮಾಡ್ತಾರೆ. ತದನಂತರ ಅಂತರ್ಮುಖಿಯಾಗ್ತಾ ಹೋಗ್ತಾ ಇರುವಂತಹ ಗಣಪತಿ ರಾತ್ರಿ ವೇಳೆಯಲ್ಲಿ ತಂದೆ ತಾಯಿಗಳೊಂದಿಗೆ ಮಲಗಿದ್ದಾಗ ತತ್ಕ್ಷಣವೇ ಮನೆ ಬಿಟ್ಟು ನದಿ ದಂಡೆಗೆ ಹೋಗಿ ನಾಮಸ್ಮರಣೆ ಮಾಡುತ್ತಾ ಕುಳಿತುಕೊಂಡು ಬಿಡ್ತಾ ಇದ್ರು. ಹಗಲಿನ ವೇಳೆಯಲ್ಲಿ ಗೆಳೆಯರೊಂದಿಗೆ ಸಾಮಾನ್ಯ ಬಾಲಕನಂತೆ ಗಿಡಕೋತಿಯಾಟ, ನದಿಯಲ್ಲಿ ಈಜಾಡುವುದು, ಗೆಳೆಯರೊಂದಿಗೆ ಕುಸ್ತಿ ಆಡುವುದು, ಈ ರೀತಿಯಾಗಿ ತುಂಟ ಚೇಷ್ಟೆಗಳಲ್ಲಿ ಇದ್ದಂತಹ ವ್ಯಕ್ತಿ ತಾನು ಅಂತರ್ಮುಖಿಯಾಗಿ ಅಧ್ಯಾತ್ಮದ ಕಡೆಗೆ ವಾಲ್ತಾ ಇದ್ದದ್ದನ್ನು ತಂದೆ ತಾಯಿಗಳಾಗಲಿ ಅವನ ಗೆಳೆಯರಾಗಲಿ ಯಾರೂ ಗಮನಿಸಲೇ ಇಲ್ಲ. ಮಾರುತಿಯ ಅನನ್ಯ ಭಕ್ತರಾಗಿದ್ದ ಹಾಗೂ ಮಾರುತಿಯ ಅಂಶವೂ ಆಗಿರುವಂತಹ ಮಹಾರಾಜರಿಗೆ ಸಂತನೊಬ್ಬನಿಂದ ಗುರುವಿನ ಉಪದೇಶವಾಗದ ಹೊರತು ದೇವರ ದರ್ಶನ ಸಾಧ್ಯವಿಲ್ಲ ಎಂದು ಅರಿತುಕೋತಾರೆ. ಇದೇ ರೀತಿ ಗುರುವಿನ ಶೋಧದಲ್ಲಿದ್ದಾಗಲೇ ತಂದೆ ತಾಯಿಗಳು ತಮ್ಮ ಜವಾಬ್ದಾರಿಯನ್ನು ಮುಗಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ 11 ವರ್ಷದ ಮಗುವಿರುವಂತಹ ಗಣಪತಿಗೆ ಸುರೇಖ ಅಥವಾ ಸರಸ್ವತಿ ಎಂತಲೂ ಪ್ರೀತಿಯಿಂದ ಕರೆಯುವ ಒಬ್ಬ ಸುರೂಪಿ ಕನ್ಯೆಯೊಂದಿಗೆ ವಿವಾಹವನ್ನು ಮಾಡಿಕೊಡ್ತಾರೆ. ಆದರೆ ಸಂಸಾರದೊಳಗಡೆ ಆಸಕ್ತಿ ಇಲ್ಲದಂತಹ ಮಹಾರಾಜರು ಮತ್ತೆ ಗುರುವಿನ ಶೋಧದಲ್ಲಿ ತೊಡಗುತ್ತಾರೆ. ನಾಸಿಕದಲ್ಲಿ ಅಣ್ಣಾಬುವ ಎನ್ನುವವರು ಅಕ್ಕಲಕೋಟೆಯ ಸ್ವಾಮಿಗಳನ್ನು ಭೇಟಿಯಾಗಲು ತಿಳಿಸ್ತಾರೆ. ಇದೇ ರೀತಿಯಾಗಿ ರಾಮಕೃಷ್ಣ ಎಂಬಂತಹ ಸಂತರನ್ನು ಹಾಗೂ ಹಲವಾರು ಸಾಧು ಸಂತರನ್ನು ಸಂದರ್ಶಿಸಿದ ನಂತರ ಶ್ರೀರಾಮಕೃಷ್ಣರ ಆದೇಶದಂತೆ ಎಳೆಗಾಂವದ ತುಕಾರಾಮ್ ಚೈತನ್ಯರನ್ನು ಸಂದರ್ಶಿಸಿ ಅದೇ ರೀತಿಯಾಗಿ ಬ್ರಹ್ಮಚೈತನ್ಯರು ತುಕಾರಾಮ್ ಅವರನ್ನು ತಮ್ಮ ಗುರುವನ್ನಾಗಿ ಸ್ವೀಕರಿಸುವಂತೆ ಪರಿಪರಿಯಾಗಿ ಬೇಡಿಕೊಡ್ತಾರೆ. ಇದೇ ತುಕಾರಾಮ್ ಚೈತನ್ಯರನ್ನು ತುಕಾಮಾಯಿ ಅಂತ ಕೂಡ ಕರೀತಾರೆ. ಇವರು ಕೂಡ ಒಬ್ಬ ಪವಾಡ ಪುರುಷರು ಮತ್ತು ಅತ್ಯಂತ ಮೇರು ಎತ್ತರದಲ್ಲಿ ನಿಲ್ಲುವಂತಹ ಒಬ್ಬ ಸಾಧು ಸಂತರು. ಈ ತುಕಾರಾಮ್ ಚೈತನ್ಯರ ವಿಶಿಷ್ಟ ಗರಡಲ್ಲಿ ತಯಾರಾದಂತಹ ಮಹಾರಾಜರು ಅವರಿಂದ ಉಪದೇಶವನ್ನು ಪಡಿತಾಗಿರಬೇಕಾದ್ರೆ ಒಂದು ದಿವಸ ತುಕಾಮಾಯಿ ಅವರು ಮಹಾರಾಜರ ತಲೆಯ ಮೇಲೆ ಕೈಯನ್ನಿಟ್ಟು ವಸಿಷ್ಠ ಶ್ರೀರಾಮನಿಗೆ ಹೇಳಿದ ಉಪದೇಶವನ್ನೇ ನೀಡಿದಾಗ ಅವರಲ್ಲಿ ಪವಾಡ ಸದೃಶವಾಗಿ ಎಲ್ಲ ತರಹದ ವಿದ್ಯೆಗಳು ದೇಹರ್ಗತವಾಗಿ ಈ ಮನಃಪಟಲದ ಮೇಲೆ ಅಚ್ಯುತದಿಂದ ಆದಾಗ ಅವರಲ್ಲಿ ಬಂದಂತಹ ತೇಜಸ್ಸನ್ನು ನೋಡಿದಂತಹ ತುಕಾಮಾಯಿಯವರು ಈ ಗಣಪತಿ ಎಂಬ ವಿದ್ಯಾರ್ಥಿಗೆ ಬ್ರಹ್ಮಚೈತನ್ಯ ಎಂಬಂತಹ ಒಂದು ಹೊಸ ಹೆಸರನ್ನು ನಾಮಕರಣವನ್ನು ಮಾಡ್ತಾರೆ. ಅಂದಿನಿಂದ ಈ ಗಣಪತಿ ಬ್ರಹ್ಮಚೈತನ್ಯ ಆಗಿ ತದನಂತರದಲ್ಲಿ ಮಹಾರಾಜರಾಗಿ ಪ್ರಸಿದ್ಧಿಯನ್ನು ಪಡೀತಾರೆ. ಬ್ರಹ್ಮಚೈತನ್ಯರು ಕೂಡ ತಮ್ಮ ಗುರುಗಳಾದ ತುಕಾಮಾಯಿಯವರಂತೆ ಹಲವಾರು ಪವಾಡಗಳನ್ನು ಕೂಡ ನಡೆಸಿದ್ದಾರೆ. ಶ್ರೀ ತುಕಾಮಾಯಿ ಗುರುಗಳ ಆದೇಶದಂತೆ ತೀರ್ಥಕ್ಷೇತ್ರ ಹಾಗೂ ವಿವಿಧ ಕ್ಷೇತ್ರಗಳ ಒಂದು ಭೇಟಿ ಮಾಡಬೇಕು ಎನ್ನುವಂತಹ ಆದೇಶದಂತೆ
ನೈಮಿಷಾರಣ್ಯದಿಂದ ಇವರು ಉತ್ತರದ ಕಡೆಗೆ ಹೋಗುತ್ತಿರುವಾಗ ಶ್ರೀರಾಮರ ದೇವರ ದರ್ಶನಕ್ಕೆಂದು ಒಂದು ಮಂದಿರಕ್ಕೆ ಬಂದಾಗ ಶ್ರೀರಾಮನ ಕಣ್ಣಲ್ಲಿ ನೀರು ಬರುವುದನ್ನು ಗಮನಿಸಿದಂತಹ ಮಹಾರಾಜರು, ಅಯ್ಯ, ನಿನ್ನ ದರ್ಶನಕ್ಕೆ ನಾನು ಪುನಃ ಬರ್ತೇನೆ, ನನಗೆ ಬೀಳ್ಕೊಡು, ನಾನು ತೀರ್ಥಕ್ಷೇತ್ರಗಳನ್ನು ಸುತ್ತಿಕೊಂಡು ಬಂದು ನಿನ್ನಲ್ಲಿಯೇ ನಾನು ಲೀನವಾಗ್ತೇನೆ ಎನ್ನುವಂಥ ಒಂದು ಮಾತನ್ನು ಕೊಡ್ತಾರೆ. ಆವಾಗ ಹಲವಾರು ಕ್ಷೇತ್ರಗಳನ್ನು ಭೇಟಿ ಮಾಡಬೇಕು ಎಂಬ ಆಶೆಯಿಂದ ಶ್ರೀರಾಮನನ್ನು ಬಿಟ್ಟು ಶ್ರೀ ಮಹಾರಾಜರು ಹಲವಾರು ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡೋದರೊಂದಿಗೆ ಹಲವಾರು ಕ್ಷೇತ್ರಗಳಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣ ಸಹಿತ ಮಾರುತಿಯನ್ನು ಪ್ರತಿಷ್ಠಾಪಿಸಿ ಶ್ರೀರಾಮನಾಮದ ಜಪದ ಮಹತ್ವವನ್ನು ಪ್ರಚಾರ ಮಾಡತೊಡಗಿದರು. ಅವುಗಳಲ್ಲಿ ಸತಾರ, ಪಾಟ್ನಾ, ಸೊಲ್ಲಾಪುರ್, ಗದಗ ಜಿಲ್ಲೆಯ ಬೆಳಧಡಿ, ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಇನ್ನಿತರ ಪವಿತ್ರ ಸ್ಥಳಗಳಲ್ಲಿ ಶ್ರೀರಾಮ, ಮಾರುತಿ ಹಾಗೂ ಇನ್ನಿತರ ದೇವತೆಗಳ ಮಂದಿರಗಳನ್ನು ಸ್ಥಾಪಿಸಿ ಶ್ರೀರಾಮ ತಾರಕ ಮಂತ್ರವನ್ನು ನಿರಂತರವಾಗಿ ಪಠಿಸುವಂತೆ ಉಪದೇಶಿಸಿದರು. ಅದೇ ಮಂತ್ರವನ್ನು ಧ್ಯಾನದೊಂದಿಗೆ ಇವತ್ತು ಪಠಿಸ್ತಾ ಇರುವಂತಹ ಸಹಸ್ರಾರು ಕೋಟಿ ಶಿಷ್ಯಂದಿರು ಉದ್ಧಾರವಾಗಿದ್ದನ್ನು ನಾವು ನೋಡಬಹುದು. ಇನ್ನು ಬ್ರಹ್ಮಚೈತನ್ಯರು ತಮ್ಮ ಗುರುಗಳಂತೆ ಹಲವಾರು ಪವಾಡಗಳನ್ನು ಕೂಡ ನಡೆಸಿದ್ದಾರೆ. ಅವುಗಳಲ್ಲಿ ಲೌಕಿಕತೆಯ ಮಹತ್ವವು ಕಡಿಮೆಯಾಗಿ ಅಧ್ಯಾತ್ಮದ ಕಡೆಗೆ ಗಮನವನ್ನು ಸೆಳೆಯುವುದಕ್ಕಾಗಿ ಭೂತೋಚ್ಚಾಟನೆಯನ್ನು ಮಾಡಿ ತೋರಿಸಿದ್ದಾರೆ. ಹಾಗೂ ಒಂದು ಸಮಾರಂಭದಲ್ಲಿ ಸಾವಿರಾರು ಜನ ಇರುವಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದೇ ಒಂದು ಪಾವಿಯ ಅಕ್ಕಿನ ಅನ್ನವನ್ನು ಮಾಡಿ 1000 ಜನರಿಗೆ ಉಣಬಡಿಸಿದ್ದು ಹಾಗೂ 100 ಯೋಜನ ದೂರದಲ್ಲಿರುವಂತಹ ಭಕ್ತರಿಗೆ ತತ್ಕ್ಷಣ ದರ್ಶನ ಭಾಗ್ಯವನ್ನು ನೀಡಿದ್ದು, ಹೀಗೆ ಹಲವಾರು ಪವಾಡಗಳನ್ನು ಬ್ರಹ್ಮಚೈತನ್ಯ ಮಹಾರಾಜರು ನಡೆಸಿ ತೋರಿಸಿದ್ದಾರೆ. ಸಮರ್ಥ ರಾಮದಾಸರ ಉಪದೇಶಗಳನ್ನು ಮೆಚ್ಚಿ ಅಪ್ಪಿಕೊಂಡಿರುವಂತಹ ಮಹಾರಾಜರು ತಮ್ಮ ಉಸಿರಿರುವವರೆಗೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಎಂಬ ರಾಮ ತಾರಕ ಮಂತ್ರವನ್ನು ಜಪಿಸಲು ಹೇಳಿದ್ದಾರೆ. ಅದರಂತೆ ಇಂದಿಗೂ ಕೂಡ ನಿತ್ಯ ಗೋಂದಾವಲೆ, ವೆಂಕಟಾಪುರ, ಬೆಳಧಡಿ, ಹೆಬ್ಬಳ್ಳಿ ಇನ್ನಿತರ ಶ್ರೀರಾಮ ಧ್ಯಾನ ಮಂದಿರಗಳಲ್ಲಿ 24 ಗಂಟೆಗಳ ಶ್ರೀರಾಮ ತಾರಕ ಮಂತ್ರ ಜಪಾನುಷ್ಠಾನ ನಡೆಯುತ್ತಾ ಬಂದಿದೆ. ಇನ್ನು ಮಹಾರಾಜರ ಅಗ್ರಗಣ್ಯ ಶಿಷ್ಯರಲ್ಲಿ ಬ್ರಹ್ಮಾನಂದ ಮಹಾರಾಜರು ಬೆಳಧಡಿಯವರು, ಅನಂತ ಸಾಗರ್, ತಾತ್ಯಾ ಸಾಹೇಬ್ ಕೇತ್ಕರ್ ಅವರು, ಹೆಬ್ಬಳ್ಳಿಯ ದತ್ತಾವಧೂತರು ನಿರಂತರವಾಗಿ ರಾಮ ಧ್ಯಾನದಲ್ಲಿದ್ದು ದೇಶೋದ್ಧಾರವನ್ನು ಮಾಡ್ತಾ ಇರುವುದನ್ನು ನಾವಿಂದಿಗೂ ಕೂಡ ಗಮನಿಸ್ತಾ ಬಂದಿದ್ದೀವಿ. ಇಷ್ಟೊಂದು ಭಕ್ತರ ಉದ್ಧಾರ ಮಾಡಿದ ರಾಮ ತಾರಕ ಮಂತ್ರವನ್ನು ಪ್ರಚುರಪಡಿಸಿದ ಶ್ರೀ ಗೋಂದಾವಲಕರ್ ಬ್ರಹ್ಮಚೈತನ್ಯ ಮಹಾರಾಜರು ಡಿಸೆಂಬರ್ 22, 1913ರಲ್ಲಿ ತಮ್ಮ 68ನೆಯ ವಯಸ್ಸಿನಲ್ಲಿ ಶ್ರೀ ಕ್ಷೇತ್ರ ಗೋಂದಾವಲಿಯಲ್ಲಿ ಶ್ರೀರಾಮನ ಪಾದವನ್ನು ಸೇರಿದರು. ಇಂದಿಗೂ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಭಕ್ತರು, ಅನುಯಾಯಿಗಳು ವಿಶ್ವದಾದ್ಯಂತ ಕೋಟಿ ಕೋಟಿ ಜನರಿದ್ದಾರೆ. ಅವರಲ್ಲಿ ನಾನೂ ಒಬ್ಬ. ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಈ ಜಯಂತಿಯನ್ನು ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಜಯಾಚಾಜನಿ ಜನ್ಮ ನಾಮತ ಜಾಲ ಜಯಾನಾ ಸದಾ ವಾಸ ನಾಮತ್ ಕಾಲ ಜಯಾಚ ಮುಖಿ ಸರ್ವದಾ ನಾಮ ಕೀರ್ತಿ ನಮಸ್ಕಾರ ತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ. ಜಯ ಜಯ ರಘುವೀರ ಸಮರ್ಥ. ಎಲ್ಲರಿಗೂ ನಮಸ್ಕಾರಗಳು.